ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ರೆಡಿ ಮಾಡಿರುವಂಥ ಕೆನೆಯಿಂದ ತುಪ್ಪ ಯಾವ ರೀತಿ ತೆಗಿಬೋದು ಅಂತ ನೋಡೋಣ ಫ್ರೆಂಡ್ಸ್ ಇದೊಂದು 20 ದಿವಸದ ಕೆನೆಯನ್ನು ನಾನು ಫ್ರಿಜ್ಜಿನಲ್ಲಿ ತೆಗೆದಿಟ್ಟಿದ್ದೆ ಫ್ರೆಂಡ್ಸ್. ಆದರೆ ಇದಕ್ಕೆ ರಾತ್ರಿ ಒಂದು ಸ್ವಲ್ಪ 3 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿ ಅದನ್ನೊಂದು ಸ್ವಲ್ಪ ಆ್ಯಕ್ಟಿವೇಟ್ ಆಗೋದಕ್ಕೆ ಬಿಟ್ಟಿದ್ದೆ. ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಪಾತ್ರೆಗೆ ಈಗ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸೊಬ್ಬರು ನೋಡೋದಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕೋಲ್ಡ್ ನೀರನ್ನೇ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನಾನು ಫ್ರಿಜ್ಜಿನಲ್ಲಿಟ್ಟಿರುವ ನೀರನ್ನೇ ಈ ಕೆನೆ ಸ್ವಲ್ಪ ಮುಳುಗುವವರೆಗೆ ನಾನೀಗ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಕೆಲವರು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಕೂಡ ಇದನ್ನು ಬೆಣ್ಣೆ ತೆಗಿತಾರೆ ಅಂತ. ಆ ಮೆಥಡ್ ನನಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಮಜ್ಜಿಗೆ ಕಡಿಯುವಂತಹ ಕೋಲ್ನಿಂದಲೇ ನಾನು ಈ ರೀತಿ ಇದನ್ನು ಕಡಿತಿದ್ದೇನೆ ಫ್ರೆಂಡ್ಸ್. ಈ ರೀತಿ ನಾನು ಕೆನೆಯಿಂದ ಬೆಣ್ಣೆಯನ್ನು ತೆಗಿತಿದ್ದೇನೆ. ಒಂದು 20 ನಿಮಿಷ ಟೈಮನ್ನು ತಗೊಳ್ಳುತ್ತೆ ಫ್ರೆಂಡ್ಸ್. ಇದಕ್ಕೊಂದು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಈ ರೀತಿ ಮಜ್ಜಿಗೆಯನ್ನು ಕಡಿಬೇಕು ಫ್ರೆಂಡ್ಸ್. ಒಂದು 20 ನಿಮಿಷ ನಾನು ಈ ಪ್ರೊಸೀಜರನ್ನು ಮಾಡಿದ ಮೇಲೆ ಒಂದು ಸ್ವಲ್ಪ ನಮಗೆ ಈಗ ಬೆಣ್ಣೆ ಬಂದಿದ್ದು ಗೊತ್ತಾಗ್ತೈತೆ ಫ್ರೆಂಡ್ಸ್. ಈ ರೀತಿ ಬೆಣ್ಣೆ ಬಂದ ಮೇಲೆ ಕೈಗೆ ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡು ಎಲ್ಲವನ್ನು ಒಂದೇ ಕಡೆ ಹೊಂದಿಸ್ಕೋಬೇಕು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು, ನಾನು ಕೈಯಿಂದಲೇ ಎಲ್ಲವನ್ನು ಒಂದೇ ಕಡೆ ಈಗ ಹೊಂದಿಸ್ಕೊತಿದ್ದೇನೆ. ನೀವು ಬೆಣ್ಣೆಯನ್ನು ಈ ರೀತಿ ತೆಗೆದ ಮೇಲೆ ಇದೇ ರೀತಿ ನೀವು ಬೇಕಂದರೆ ಫ್ರಿಜ್ಜಿನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಇಟ್ಕೋಬೋದು ಫ್ರೆಂಡ್ಸ್. ಸಣ್ಣ ಮಕ್ಕಳಿಗೆ ಬ್ರೆಡ್ಡಿಗೆ ಹಚ್ಕೊಡೋಕ್ಕೆ ಅಥವಾ ದೋಸೆಗೆ ಚಪಾತಿಗೆ ಅದಕ್ಕೂ ಬೇಕಂದ್ರೆ ನೀವು ಯೂಸ್ ಮಾಡ್ಕೋಬೋದು. ಯಾಕಂದರೆ ಇದು ಫ್ರೆಶ್ ಬೆಣ್ಣೆ ಆಗಿರೋದರಿಂದ ನಾವು ಸಣ್ಣ ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು. ಆದರೆ ನಾನು ಈ ಬೆಣ್ಣೆಯಿಂದ ತುಪ್ಪ ತೆಗೆಯೋ ಪ್ರೊಸೀಜರನ್ನು ತೋರಿಸೋದಕ್ಕೋಸ್ಕರ ಇದನ್ನು ನಾನು ಇಲ್ಲಿ ನೀರಿಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಆದರೆ ಫ್ರೆಂಡ್ಸ್, ನಾವು ಇಲ್ಲಿ ಬೆಣ್ಣೆಯನ್ನು ಅದರಲ್ಲಿರುವ ಹಾಲಿನ ಅಂಶ ಎಲ್ಲವೂ ಹೋಗುವವರೆಗೆ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಅದರಲ್ಲಿ ಒಂದು ಸ್ವಲ್ಪನೂ ಹಾಲಿನ ಅಂಶ ಇರಬಾರ್ದು. ಸಾಮಾನ್ಯವಾಗಿ ಹಿರಿಯರೊಂದು ಮಾತು ಹೇಳ್ತಾರೆ ಫ್ರೆಂಡ್ಸ್, ಬೆಣ್ಣೆಗೆ ಒಂದು 7 ಸಲ ನೀರು ಹಾಕಿ ತೊಳೆದರೆ 7 ವರ್ಷ ಆದರೂ ತುಪ್ಪ ಕೆಡೋದಿಲ್ಲ ಅಂತೆ. ಇದು ಹಿರಿಯರ ಮಾತು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಕೂಡ ಇದಕ್ಕೆ 7 ಸಲ ನೀರು ಹಾಕಿ ಇದನ್ನು ಈ ರೀತಿ ಬೆಣ್ಣೆಯನ್ನು ಬಿಡಿಸಿ ತೊಳಿತಿದ್ದೇನೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು, ಇದೇ ಮೆಥಡಲ್ಲಿ ಬೆಣ್ಣೆಯನ್ನು ನೀರಲ್ಲಿ ಹಾಕಿ ತೊಳಿಬೇಕು. ಈ ರೀತಿ ಮಾಡಿದರೆ ಇದು ವರ್ಷಾನುಗಟ್ಟೆ ಆಗಲು ಈ ತುಪ್ಪ ಕೆಡೋದಿಲ್ಲ ಫ್ರೆಂಡ್ಸ್. ಇಲ್ಲಾಂದರೆ ನಾವು ಬೆಣ್ಣೆಯನ್ನು ಒಂದು ಸ್ವಲ್ಪ ತೊಳೆಯೋದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಒಂದು ಸ್ವಲ್ಪ ದಿವಸ ಆದ ಕೂಡಲೇ ತುಪ್ಪ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ. ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಇದನ್ನು ಕೊನೆ ಸಲ ನಾನು ನೀರನ್ನು ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯಿಂದಲೂ ಹಾಲಿನ ಅಂಶ ಇಲ್ಲ. ಈಗ ಇದನ್ನೆಲ್ಲ ನೀರನ್ನು ತೆಗೆದ ಮೇಲೆ ಇದನ್ನು ಗ್ಯಾಸಿನ ಮೇಲೆ ನಾನು ಇಡ್ತಿದ್ದೇನೆ ಫ್ರೆಂಡ್ಸ್. ಒಂದು ಮೀಡಿಯಮ್ ಉರಿಯಲ್ಲಿಟ್ಟು ಇದನ್ನು ಬೆಣ್ಣೆಯನ್ನು ಕಾಯಿಸ್ಕೋಬೇಕು. ಒಂದು 15 ನಿಮಿಷ ಆದರೂ ಬೇಕು ಫ್ರೆಂಡ್ಸ್. ಈಗ ಇದರಲ್ಲಿರುವಂಥ ಹಾಲಿನ ಅಂಶ ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೆ ನಾವು ಇದಕ್ಕೆ ತುಳಸಿ ದಳವನ್ನು ಸೇರಿಸ್ಕೋಬಾರ್ದು. ನೀವು ನೋಡ್ತಿರ್ಬೋದು ಯಾವ ರೀತಿ ಬೆಣ್ಣೆ ಕುದೀತಿದೆ ಅಂತ. ಆದರೆ ಗ್ಯಾಸನ್ನು ಮಾತ್ರ ಕಡಿಮೆ ಉರಿಯಲ್ಲಿಟ್ಟು ಸ್ವಲ್ಪ ದಪ್ಪ ಇರೋ ಪಾತ್ರೆಯಲ್ಲಿ ಹಾಕಿ ನಾವು ಬೆಣ್ಣೆನ ಕಾಸ್ಕೋಬೇಕು. ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇದಕ್ಕೊಂದು 4 ಎಸಳು ತುಳಸಿ ದಳವನ್ನು ಹಾಕ್ಕೊಂಡಿದ್ದೇನೆ. ಯಾವುದೇ ಕಾರಣಕ್ಕೂ ಗ್ಯಾಸಿನ ಉರಿಯನ್ನು ಜಾಸ್ತಿ ಮಾಡ್ಕೋಬೇಡಿ ಫ್ರೆಂಡ್ಸ್. ಕಡಿಮೆ ಮೀಡಿಯಮ್ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ನಾನೊಂದು ಸ್ವಲ್ಪ ಗ್ಯಾಸಿನ ಉರಿ ಜಾಸ್ತಿ ಮಾಡಿ ನಿಮಗೆ ಅದರಲ್ಲಿ ಬರುವ ಬಬಲ್ಸ್ ಅನ್ನು ತೋರಿಸಿದ್ದೇನೆ ಫ್ರೆಂಡ್ಸ್. ಈ ಬಬಲ್ಸ್ ಎಲ್ಲ ಬರೋದು ಕಡಿಮೆ ಆಗಿ ಫ್ಲ್ಯಾಟ್ ಆಗೋವರೆಗೆ ನಾವು ಇದನ್ನು ಕುದಿಸ್ಕೋಬೇಕು. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಬಬಲ್ಸ್ ಬರ್ತಿದೆ ಅಂತ. ಈಗ ಎಲ್ಲ ಬಬಲ್ಸ್ ಎಲ್ಲ ಕಡಿಮೆ ಆಗಿ ಈಗ ಬೆಣ್ಣೆ ಕಾದು ತುಪ್ಪ ಆಗಿದೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಈ ಗ್ಯಾಸ್ ಆಫ್ ಮಾಡಿದ್ದೇನೆ. ತಣ್ಣಗಾದ ಮೇಲೆ ನಾನು ಇದನ್ನು ಒಂದು ಬಾಟ್ಲಿಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.